ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಇವಳು ಕುತ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೋಜ ಬರ್ತಾನೆ. ಬಂದು ಸೈಲೆಂಟಾಗಿ ಆ ಬೀರ್ ಮೇಲೆ ಇಟ್ಟಿರೋ ಕೋಲ್ನ ತಗೋತಾನೆ. ಕೋಲ್ ತಗೊಂಡು ಹೊಡೆಯೋದಕ್ಕೆ ಬರ್ತಾ ಇರ್ತಾನೆ. ಆಗ ಮನೋಜ್ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಟೈಮ್ ಆಯ್ತಲ್ಲ ರೋಹಿಣಿ, ಟೈಮಿಗೆ ಕರೆಕ್ಟಾಗಿ ತೊಗೋಬೇಕಲ್ವಾ ಅಂತ ಹೇಳಿರ್ತಾನೆ. ಬೇಡ ಮನೋಜ್, ತುಂಬ ನೋವಾಗ್ತಾ ಇದೆ. ನೋಡು ರೋಹಿಣಿ, ಇದನ್ನು ನಾನು ನಿನ್ಗೆ ಹೊಡಿತಾ ಇರೋದಲ್ಲ, ನಿಮ್ಮ ಮೈ ಮೇಲೆ ಇದ್ದಾರಲ್ಲ ಅವರಪ್ಪ, ಅವ್ರಿಗೆ ಹೊಡಿತಾ ಇರೋದು ಅಂತ ಹೇಳ್ದ. ಬೇಡ ಮನೋಜ್, ಏನೂ ಇಲ್ಲ, ನೀವು ಸುಮ್ಮನೆ ಹಾಗೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ರೆ. ಇಲ್ಲ ರೋಹಿಣಿ, ನನಗೆ ನೀನು ಹೊಡಿಯೋದಕ್ಕೆ ಆಸೆನಾ? ಅಮ್ಮ ಹೇಳಿದ್ದು, ಅವ್ರು ನಿನ್ನ ಮೇಲಿಂದ ಹೋಗೋವರೆಗೂ ಹೀಗೆ ಹೊಡಿಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಅವಳು ಕೂಡ ಪ್ಲ್ಯಾನ್ ಮಾಡಿಬಿಡ್ತಾಳೆ. ನಾನು ಏನಾದರೂ ಇವ್ರ ಮೈ ಮೇಲೆ ಇದೆ ಅಂತ ಹೇಳಿ ಒಪ್ಕೊಂಡು ಇದು ಮಾಡಲಿಲ್ಲ ಅಂತಂದರೆ ಹಾಗೆ ಅನ್ಕೋತಾ ಇರ್ತಾರೆ ಅಂತ ಹೇಳಿ, ಏಯ್ ಹೊಡಿತೀನೋ, ಹೊಡಿತೀಯಾ, ಹೊಡಿವಾರೋ, ನನ್ನ ಮಗಳಿಗೆ ಹೊಡಿತೀಯಾ, ನನ್ನ ಮಗಳನ್ನ ನೀನು ಹೇಗೆ ನೋಡ್ಕೋತೀಯ ಅಂತ ಹೇಳಿ ನೋಡೋದಕ್ಕೆ ಇಷ್ಟು ದಿನದವರೆಗೂ ಕಾಯ್ತಾ ಇದ್ದೆ. ನೀನು ನಿಮ್ಮಮ್ಮ ಎಲ್ಲ ಸೇರ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಆದರೆ ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಅವಳಿಗೆ ಹಿಂಸೆ ಕೊಡ್ತಾ ಇದ್ದೀರಲ್ವಾ. ನಾನು ಇನ್ನು ಮುಂದೆ ಅವಳ ಮೇಲೆ ಬರೋದಿಲ್ಲ, ಹೋಗ್ತೀನಿ ಅಂದರೆ ಮಾವ, ಇಷ್ಟು ದಿನ ನೀವಿದ್ದಿದ್ದ, ಹೊಡಿತೀಯೇನೋ, ಹೊಡಿಬಾರೋ ಈಗ ಅಂತ ಹೇಳಿದಾಗ, ಅಯ್ಯೋ ಇಲ್ಲಮ್ಮವ ಅಂತ ಹೇಳ್ತಾ ಇರ್ತಾನೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ನೀನೇನಾದರೂ ಅವಳಿಗೆ ಹಿಂಸೆ ಕೊಡ್ತು ಅಂತಂದರೆ ನಾನು ಮತ್ತೆ ಬಂದುಬಿಡ್ತೀನಿ, ಇವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮಾವ ಅಂತ ಹೇಳಿ ಇವನು ಕೂಡ ಹಾಗೆ ಎದ್ರುಕೊಂಡು ನಿಂತ್ಕೊಂಡಿರ್ತಾನೆ. ಆಗ ರೋಹಿಣಿ ತಲೆ ಸುತ್ತಿ ರಪ್ಪ ಅಂತ ಬೇಡೋ ಥರ ನಾಟಕ ಮಾಡ್ಕೋತಾಳೆ. ರೋಹಿಣಿ ಅಂತ ಹೇಳಿ ಎಬ್ಬಿಸೋದಕ್ಕೆ ಹೋಗ್ತಾನೆ. ಅವಳು ಬಿದ್ದಿರೋದು ನೋಡಿ, ಅಪ್ಪ ಮುಟ್ಲೋ ಬೇಡಪ್ಪ, ಆಮೇಲೆ ಏನಾದರೂ ಆಗ್ಬಿಟ್ರೆ ಹೆಚ್ಚು ಕಡಿಮೆ, ಬೇಡ ಅಂತ ಹೇಳಿ ಹಾಗೆ ಕೂತಿರ್ತಾನೆ. ಇವಳು ಕೂಡ ನಾಟಕ ಮಾಡಿಕೊಂಡು ಹಾಗೆ ಕೆಳಗಡೆ ಬಿದ್ದಿರೋ ಥರನೇ ಇರ್ತಾಳೆ. ನೀರು ಕುಡಿಸೋದಕ್ಕೆ ಅಂತ ಹೇಳಿ ಹೋದನು, ಅವನೇ ನೀರು ಕುಡಿದ್ಬಿಟ್ಟು ಅಯ್ಯೋ ಜೀವ ಬಾಯಿಗೆ ಬಂದುಬಿಟ್ಟಿತ್ತು, ರೋಹಿಣಿ ಅಂತ ಹೇಳಿ ಎಬ್ಬಿಸ್ತಾನೆ. ಆಗ ಮನೋಜ್, ಮೈಯೆಲ್ಲ ತುಂಬ ಹಿಂಸೆ ಆಗ್ತಾಯಿದೆ ಮನೋಜ್, ಏನೋ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಅದು ಹಾಗೆ ರೋಹಿಣಿ, ನಿನ್ನ ಮೇಲೆ ನಿಮ್ಮ ಅಪ್ಪ ಇದ್ರಲ್ಲ, ಅವರು ಹೋಗ್ಬಿಟ್ರು, ಅದಕ್ಕೆ ಬಾ ಮಲ್ಕೊಂಡು ನಾನು ನೆಗ್ಲ ಮೇಲೆ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ರವಿ ಊಟ ಬಡಿಸ್ತಾ ಇರ್ತಾನೆ. ಅದನ್ನ ನೋಡಿ ಅವರು, ಏನಪ್ಪ ನೀನು ಇಲ್ಲೇ ಇದೆಯಾ, ಹೋಗಿಲ್ವಾ? ಇವತ್ತು ದೀಪಕ್ ತಾನೇ ಇರಬೇಕಾಗಿದ್ದು, ನೀನಿದೆಯಾ? ಇವತ್ತು ನೀನು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ರಜೆ ಕೇಳಿದೆ ಅಲ್ವಾ? ಹೌದು ಸರ್, ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಮಲಗಿಸಿದ್ದೀನಿ, ಅದಕ್ಕೆ ನಾನು ಇವಾಗ ಹೊರಡ್ತೀನಿ ಸರ್ ಅಂತ ಹೇಳ್ತಾನೆ. ಸರಿ ಟೈಮ್ ಆಗಿದೆ, ಹೊರಡು ಅಂತ ಹೇಳ್ತಾರೆ. ನೀನು ಹೆಂಡತಿ ಫೋನ್ ಮಾಡಿಲ್ವಾ? ನೋಡಿಲ್ಲ ಸರ್, ಸೈಲೆಂಟ್ಗಾಗಿದೆ ಅಂತ ಹೇಳಿ ಫೋನ್ ತೆಗಿತಾನೆ. 15 ಮಿಸ್ ಕಾಲ್ ಇರುತ್ತೆ. ಪಾಪ 15 ಮಿಸ್ ಕಾಲ್ ಮಾಡಿದ್ದಾಳೆ ಅಂತ ಹೇಳಿ ತಿರುಗಿ ನೋಡಿದ್ರೆ ಅವಳೇ ಬಂದಿರ್ತಾಳೆ. ಓಹೋ, ನಿಮಗೆ ತುಂಬಾ ಕೆಲಸ ಇದೆ ಅನ್ಸುತ್ತಲ್ವಾ? ಎಲ್ಲ ಗಂಡಸರು ಕೆಲಸ ಮಾಡ್ತಾರೆ, ಮನೆ, ಹೆಂಡತಿ, ಮಕ್ಕಳು ಎಲ್ಲರೂ ಮರೆತು ಕೆಲಸ ಮಾಡ್ತಾರೆ. ಆದರೆ ಇರೋ ಒಂದು ದಿನ ಕೂಡ ನಮಗೆ ಕೊಡೋದಕ್ಕೆ ಆಗದೆ ಇರೋ ಥರ, ಹೆಂಡ್ತಿನೇ ಇಲ್ಲ ಅನ್ನೋ ಥರ ಮರೆತು ಕೆಲಸ ಮಾಡೋವಂಥ ಗಂಡನ್ನ ನಾನು ಯಾವತ್ತೂ ನೋಡಿರಲೇ ಇಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಶ್ರುತಿ, ಅಂಥ ಅವಶ್ಯಕತೆ ಏನೂ ಇಲ್ಲ ಇವಾಗ ಕಿರ್ಚಾಡೋದು. ನಾನು ಸ್ವಲ್ಪ ಅರ್ಧ ದಿನ ಕೆಲಸ ಯಾಕೆ ವೇಸ್ಟ್ ಮಾಡೋದು ಅಂತ ಬಂದೆ. ನನ್ನ ಜೊತೆ ಇರೋದು ನಿನಗೆ ಅರ್ಧ ದಿನ ಟೈಮ್ ವೇಸ್ಟಾ? ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಇನ್ನು ಮುಂದೆ ಅಂತ ತಪ್ಪಾಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ. ಶ್ರುತಿ ನನ್ನ ಮಾತು ಕೇಳು ಶ್ರುತಿ ಅಂತ ಹೇಳಿ ಇವನು ಕೂಡ ಹಿಂದೆನೇ ಬರ್ತಾನೆ, ಮುನ್ಸ್ಕೊಂಡು ಹೊರಟ್ಬಿಡ್ತಾಳೆ. ಸೂರ್ಯ ಮನೆಗೆ ಬಂದು ನೀರು ಕುಡ್ಕೊಂಡು ಹಾಗೆ ಕೂತಿರ್ತಾನೆ. ಮೀನಮ್ಮ ಅಂತ ಹೇಳಿ ಕರೀತಾನೆ. ಅವಳು ಕೂಡ ಬರ್ತಾಳೆ, ಬಂದು ನಿಂತ್ಕೋತಾಳೆ. ನೋಡಿದ ತಕ್ಷಣ ಆಹಾ ಏನು ನೋಟ, ಏನು ಚಂದ ಅಂತ ಹೇಳಿ ಹಾಡು ಹೇಳ್ತಾ ಇರ್ತಾನೆ. ಆಗ ಯಾಕ್ರಿ ಈಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಎಲ್ಲರೂ ದಿನ ಕಳೀತಾ ಅವ್ರ ಕ್ವಾಂಟಿಟಿನ ಕಡಿಮೆ ಮಾಡ್ಕೋತಾ ಬರ್ತಾ ಇರ್ತಾರೆ ಕಣೆ. ಆದರೆ ನೀನು ಕ್ವಾಲಿಟಿನ ಇನ್ನೂ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀಯಾ ನೋಡೋದಕ್ಕೆ ಅಂತ ಹೇಳಿದಾಗ, ಅಯ್ಯೋ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಆಹಾ, ನೀನು ನೋಡ್ತಾ ಇದ್ರೆ ಇನ್ನೂ ಬರ್ತಾ ವಯಸ್ಸು ಚಿಕ್ಕದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಕಣೆ. ನೀನು ದಾರಿಲೆಲ್ಲೋ ಓಡಾಡಬೇಡ, ಮಕ್ಕಳು ಈ ಗೊಂಬೆ ನನ್ನೇ ಬೇಕು ಅಂತ ಹೇಳಿ ಕೇಳ್ಬಿಡ್ತಾರೆ. ಅವ್ನು ಬಟ್ಟೆ ಅಂಗಡಿ ಮುಂದೆ ಓಡಾಡಬೇಡ. ಯಾಕ್ರಿ, ಆ ಬಟ್ಟೆಯವರು ಇದು ನನ್ನ ಗೊಂಬೆ ನಡೆದಾಡ್ತಾ ಇದೆ ಅಂತ ಹೇಳಿ ಎತ್ತಿಟ್ಕೊಂಡ್ಬಿಡ್ತಾರೆ. ಅಷ್ಟು ಸುಂದರವಾಗಿದೆಯಾ ಕಣೆ. ಏನ್ರಿ, ಅಷ್ಟು ನಿಜವಾಗ್ಲೂ ಸುಂದರವಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ ಕಣೆ ಅಂತ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಇವನು ಮನೆಗೆ ಬಂದು ಬೇಜಾರು ಮಾಡ್ಕೊಂಡು ಹುಡುಕ್ತಾ ಇರ್ತಾನೆ. ಅವಳು ಎಲ್ಲೂ ಸಿಗೋದಿಲ್ಲ. ಎಲ್ಲೋಗ್ಬಿಟ್ಲು ಪಾಪ, ನನಗೋಸ್ಕರ ಕಾಯ್ತಿದ್ಲು ಅನಿಸುತ್ತೆ ಅಂತ ಹೇಳಿ ಫೋನ್ ಮಾಡ್ತಾನೆ. ಫೋನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಈ ಕಡೆ ಇವರೆಲ್ಲರೂ ಹೊರಟ್ಬಿಟ್ಟು ಬರ್ತಾರೆ. ಆಗ ಅಮ್ಮ, ಅಪ್ಪ ಎಲ್ಲಿ, ಸಕ್ಕರೆ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾನೆ. ಪೇಂಟಿಂಗ್ ಆಗಿದೆ ಕಣೋ, ಟಿಂಕ್ರಿಂಗ್ ಎಲ್ಲ ಆಗಿತ್ತು, ಈಗ ನಡೀತಾ ಇದೆ ಟಿಂಕ್ರಿಂಗು ಮೇಕಪ್ ಮಾಡ್ಕೋತಾ ಇದ್ದಾರೆ ರೀ ಅಂತ ಹೇಳಿದಾಗ, ಹೌದೌದು ಕಣೆ, ಅದ್ದೂರಿ ಮಜಾರ ಹೋದನೆ ನಡೆಯುತ್ತಲ್ಲ ಈಗ, ಅದಕ್ಕೆ ಮಾಡ್ಕೋತಾ ಇದ್ದಾರೆ. ಪೌಡ್ರು ಹಂಗಿದ್ರೆ ಸ್ವಲ್ಪ 4 ಲೇಯರ್ ಪೇಂಟು ಎಕ್ಸ್ಟ್ರಾ ಹೊಡೆದು ಬಿಡು ಅಂತ ಹೇಳಿದಾಗ, ಅಯ್ಯೋ ಯಾಕೋ ಇವೆಲ್ಲ ಬೇಕು, ನಡಿಯೋ ಅಂತ ಹೇಳ್ತಾರೆ. ಆಗ ನೋಡ್ದೇನೆ ಇಡೀ ಪ್ರಪಂಚದಲ್ಲಿ ತಂದೆ ಮಕ್ಕಳನ್ನ ಹೊಗಳಲಿ ಅಂತ ಕಾಯ್ತಾ ಇರ್ತಾರೆ, ಆದರೆ ನಮ್ಮಪ್ಪ ಅಂತ ಹೇಳಿದಾಗ ಅಷ್ಟರಲ್ಲಿ ಶಾಂತಿ ಬರ್ತಾರೆ. ಬಂದ ತಕ್ಷಣವೇ ಬಂದು ವಯ್ಯಾರವಾಗಿ ನಿಂತ್ಕೋತಾರೆ. ಆಗ ಇವರಿಬ್ರು ನೋಡಿ ನಗ್ತಾ ಇರ್ತಾರೆ. ರೋಹಿಣಿ ಕೂಡ ಅಲ್ಲೇ ಪಕ್ಕದಲ್ಲೇ ನಿಂತಿರ್ತಾಳೆ. ರಂಗನಾಥ್ ಅವ್ರು ಬರ್ತಾರೆ. ಬಂದ ತಕ್ಷಣ ನಿಂತ್ಕೊಂಡು ನೋಡ್ಬಿಟ್ಟು, ಅಯ್ಯೋ ಏನೋ ಇದು ಡೆಕೋರೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅಯ್ಯೋ ಏನು ನಮ್ಮಮ್ಮನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆಯಲ್ಲ ರೋಹಿಣಿ. ಅಯ್ಯೋ ಮನೋಜ್ ಅವರು ನ್ಯಾಚುರಲ್ ಬ್ಯೂಟಿ, ಜಸ್ಟ್
ಟಚಪ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ, ರೋಹಿಣಿ ನೀನು ಇವರೆಲ್ಲರ ಮುಂದೆ ಹೀಗೆಲ್ಲ ಹೋಗ್ಲೋ ಬೇಡಮ್ಮ, ನನಗೊಂಥರ ನಾಚಿಕೆ ಆಗುತ್ತೆ. 1984ರಲ್ಲಿ ಸಕ್ಕರೆ ಬೈಲಲ್ಲಿ ನಾನೇನಾದರೂ ಜಾತ್ರೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಬಂದು ನನ್ನ ಕಾಲಿಗೆ ಬಿದ್ದುಬಿಡೋರು. ಇದೇನಿದು ದೇವತೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಗರ್ಭಗುಡಿಯಲ್ಲಿರೋದು ಬಿಟ್ಟು, ಅಬ್ಬಬ್ಬಬ್ಬ ಇದೇಕಪ್ಪ ಹಿಂಗೆ ಬಿದ್ದೋದೆ ಅಂತ ಹೇಳಿದಾಗ, ಅಯ್ಯೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡಮ್ಮ, ಅವರೇ ಎದ್ದೇಳ್ತಾರೆ. ನಾನು ರೋಡಲ್ಲಿ ಹೋಗ್ತಾ ಇದ್ರೆ ಈ ರಿಂಗ ಆಡಿಸೋನು, ಈ ಕಡಲೆ ಮಿಠಾಯಿ ಮಾರೋನು, ಈ ಕೊಬ್ಬರಿ ಮಿಠಾಯಿ ಮಾರೋನು ಎಲ್ಲ ನನ್ನನ್ನೇ ನೋಡ್ಕೊಂಡು ನಿಂತಿದ್ರು. ಮತ್ತು ನೀವು ಅಲ್ಲೇ ರಿಂಗ ರೋಸಸ್ನೋ ಇಲ್ಲ ಯಾವುದನ್ನೋ ಒಂದು ಮದುವೆ ಆಗೋದು ಬಿಟ್ಟು ಪಾಪ ಮಗು ಮಾಸಿರೋ ನಮ್ಮ ಅಪ್ಪನ ಯಾಕೆ ಮದುವೆ ಆದ್ರಿ ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ನಿನ್ಗೆ ಯಾಕೋ ಹೊಟ್ಟೆ ಉರಿ ಅಂತ ಹೇಳಿದಾಗ, ಬಿಡಪ್ಪ ಆ ಕಷ್ಟ ಎಲ್ಲ ಯಾಕೋ ಹೇಳ್ತೀಯಾ ಅಂತ ಹೇಳಿದಾಗ, ಅಲ್ಲ ಮುಂಚೆನೇ ಇದಾಗಿಲ್ಲ ಅಂದರೆ ಈ ಮನೋಜ ಹುಡ್ತಾನೆ ಇರಲಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರವಿಯಲ್ಲಿ ಎಲ್ಲರೂ ರೆಡಿಯಾಗಿದ್ದೀವಿ ಹೋಗೋಣ ಮೊದಲು ಇದನ್ನೆಲ್ಲ ಬಿಟ್ಟು ಅಂತ ಹೇಳ್ತಾರೆ. ರವಿ ಬರ್ತಾನೆ, ಎಲ್ಲೋ ಅವರ ಶ್ರುತಿ ಅಂತ ಹೇಳಿದಾಗ, ಅವಳು ಇವಾಗಿನ್ನ ಇಲ್ಲೇ ಇದ್ಲು, ಈಗ ಡಬ್ಬಿಂಗ್ ಬಂತು ಅಂತ ಹೋಗ್ಬಿಟ್ಲು ಅಂತ ಹೇಳಿದಾಗ, ಏನೋ ಡಬ್ಬಿಂಗ್ ಬಂದು ಅಂತ ಹೋದ್ಲಾ, ಹೆಂಡತಿ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಹಂಗೇನೆ ಹಿಂಗೆ ಆಗೋದು, 4 ದೋಷ ಬೇಕಿದ್ರು ಸರಿಪಡಿಸ್ಬೋದು, ಈ ಸಾವಸ್ ದೋಷನ ಸರಿಪಡಿಸೋದಕ್ಕಾಗೋದಿಲ್ಲ, ಎಲ್ಲ ಇವಳು ಕುಮ್ಮಕ್ಕಿಂದನೇ ಆಗಿರೋದು. ಇವತ್ತಾದರೂ ಗಂಡನ ಮಾತನ್ನು ಹೆಂಡತಿ ಕೇಳೋ ಥರ ಇಟ್ಕೊಳ್ಳೋ, ಬರೀ ಹಿಂಗೆ ಆಯಿತು ಅಂತಂದರೆ ಜೀವನ ಭಾರಿ ಕಷ್ಟ ಆಗ್ಬಿಡುತ್ತೆ. ಬರ್ತೀವಿ ಹೋಗಮ್ಮ, ನೀವು ನಡೀರಿ, ಏನೋ ಎಲ್ಲ ರೆಡಿ ಮಾಡಿದ್ಯಾ, ಇಡ್ಲಿ ಎಲ್ಲ ಇದೆಯಾ ಅಂತ ಹೇಳಿದಾಗ, ಇದೇ ಹೋಗೋ ಅಮ್ಮ ಬಾರಮ್ಮ ನಾವು ತಿಂತಾ ಇರೋಣ ಅವ್ರು ಬರ್ತಾರೆ ಅಂತ ಹೇಳಿ ಹೋಗ್ತಾರೆ. ಮೀನಾ ಮತ್ತು ಇವರಿಗೆ ಡೌಟ್ ಬಂದುಬಿಡುತ್ತೆ ಸೂರ್ಯಂಗೆ, ಏನೋ ಆಗಿದೆ ಬನ್ನಿ ಕೇಳೋಣ ಅಂತ ಹೇಳಿದಾಗ, ಏನಾಯಿತು ಶ್ರುತಿಯಲ್ಲಿ, ಅದು ಅವಳು ಡಬ್ಬಿಂಗ್ ಹೋಗಿದ್ದಾಳೆ, ನಿಜ ಹೇಳೋ ನಿನಗೇನೋ ಮಿಸ್ ಹೊಡಿತಾ ಇದೆ, ಎಲ್ಲಿ ನೀನು ಫೋನ್ ಕೊಡು ಅಂತ ಹೇಳಿ ಕೇಳ್ತಾಳೆ. ಇಸ್ಕೊಂಡು ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ನೀನೇ ಮಾಡ್ಕೊಳ್ಳೋ ಥರ ಮಾಡಿದೆ ಅಥವಾ ಅವಳೇ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಅಂತ ಹೇಳಿದಾಗ, ಏನಾಯಿತು ಅಂತ ಕೇಳ್ತಾಳೆ. ಆ ಹೋಟೆಲಿಗೆ ಬಂದು ಈ ಥರ ಜಗಳ ಆಗಿದ್ದೆಲ್ಲನೂ ಹೇಳಿದಾಗ, ಯಾಕೆ ಶ್ರುತಿ ಇಷ್ಟೊಂದೆಲ್ಲ ಹರ್ಟ್ ಮಾಡ್ತೀಯಾ, ಲವ್ ಮಾಡಿ ಮದುವೆ ಆಗಿದೆಯಾ, ಹಿಂಗೇನೋ ಬಾಳಿಸೋ ಹುಟ್ಟು ಅಂತ ಹೇಳಿದಾಗ, ಅವಳನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಮಾಡ್ಕೊಳ್ಳುವಂತೆ ನೀನು ಮೊದಲು ಅಲ್ಲಿಗೆ ನಡಿಯಪ್ಪ, ಅಲ್ಲಿಗೆ ಹೋಗಿ ನಾನೇನೋ ಮಾಡಲಿ, ಅವಳೇ ಇಲ್ವಲ್ಲ ನೋಡೋ, ಅವಳನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಹೇಳ್ತಾಳೆ. ಅಲ್ಲಿಗೆ ಹೋಗಿ ಅವ್ರಿಗೆ ಏನು ಹೇಳಿ ಅಂತ ಹೇಳಿದಾಗ, ಇಲ್ಲಿ ಇಷ್ಟೊತ್ತು ನಮಗೆಲ್ಲ ಸೋಲ್ತಲ್ಲಪ್ಪ, ಅದನ್ನೇ ಹೋಗಿ ಅಲ್ಲಿ ಸೋಲ್ತಾ ಇರು, ನಾವು ಅವಳನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹೇಳ್ತಾಳೆ. ಮೀನಾ ಅವಳು ಎಲ್ಲೋಗಿರ್ತಾಳೆ ಅಂತ ಗೊತ್ತಾ, ಡಬ್ಬಿಂಗ್ ಜಾಗ ಗೊತ್ತು ರೀ, ಬಾ ಹೋಗೋಣ ಅಂತ ಹೇಳಿ ಹೇಳ್ತಾರೆ. ಇವನ್ ಪಾಪ ಬಂದು ಎಲ್ಲ ರೆಡಿಯಾಗಿರ್ತಾನೆ. ಅವ್ರ ಅಪ್ಪ ಅಮ್ಮ ಬಂದು ಪದೇ ಎಲ್ಲಪ್ಪ ಅವಳು ಕಾಣಿಸ್ತಾನೆ ಇಲ್ಲ, ಶ್ರುತಿಯಲ್ಲಿ ಅಂತ ಹೇಳ್ತಾಳೆ. ಅಪ್ಪ ಬರ್ತಾಳೆ, ನೀವು ಯಾಕೆ ಯಾವಾಗಲೂ ಪದೇ ಬಂದು ಅದನ್ನೇ ಕೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ. ಅಷ್ಟೇ ಶ್ರುತಿ ಮತ್ತು ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದುಬಿಡ್ತಾರೆ. ಆಗ ಅದನ್ನ ನೋಡಿ, ಆ ಶ್ರುತಿಯಲ್ಲಿ ಹೇಳಿ ಅಂದರೆ ಅಂತ ಹೇಳಿ ಕೇಳ್ತಾರೆ. ಆಗ ಅಪ್ಪ ಬರ್ತಾರೆ ಅಂತ ಹೇಳಿದೆ, ಇವರು ಅದನ್ನೇ ಕೇಳ್ತಾ ಇದ್ದಾರೆ, ನನಗೆ ಇರಿಟೇಟ್ ಆಗ್ತಾ ಇಲ್ವಾ ಅಂತ ಹೇಳ್ತಾರೆ. ಅಲ್ಲ ಕಣೋ, ನೀನು ಮತ್ತು ಅವಳು ಇರಬೇಕಾಗಿರೋ ಜಾಗದಲ್ಲಿ ಅವಳು ಇಲ್ಲ ಅಂತಂದರೆ ಕೇಳಿದೆ ಇನ್ನೇನೋ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಇವರೆಲ್ರಿಗೂ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಅವ್ರ ಅಪ್ಪ ಅಮ್ಮ ಬಂದು ಮತ್ತೆ ಅಳಿ ಅಂದರೆ ಶ್ರುತಿಯಲ್ಲಿ ಅಂತ ಹೇಳಿ ಕೇಳ್ತಾರೆ. ಆಗ ಅದು ಅವಳು ಇಲ್ಲೇ ಡಬ್ಬಿಂಗ್ಗೆ ಅಂತ ಹೋಗಿದ್ದಾಳೆ, ಇನ್ನೇನು ಬರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಡಬ್ಬಿಂಗಿಗೆ ಅಂತ ಹೋಗಿದ್ದಾಳ, ಏನಾದರೂ ಹೆಚ್ಚು ಕಡಿಮೆ ಅನ್ನೋ ಅದು ಆಗಿರಲಿ, ಇವರೆಲ್ರಿಗೂ ಕೂಡ ಹಣಗಾಯಿ ನೀರ್ಗಾಯಿ ಮಾಡಿ ತೋರಿಸ್ಬಿಡ್ತೀನಿ ಈ ವಾಸುದೇವ ಎಂತೋನು ಅಂತ ಹೇಳಿ ಹೇಳ್ತಾರೆ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ರೀ ಏನಾಗಿದೆ, ಶ್ರುತಿ ಹಾಗೆಲ್ಲ ಎಲ್ಲೋ ಹೋಗೋಳಲ್ಲ, ಆದರೆ ಇವತ್ತು ಅದು ಅವಳು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೋಗಿದ್ದಾಳೆ ಅಂತ ಅಂದರೆ ಏನಾದರೂ ಆಗಲಿ ಶೀಲಾ, ಅವಾಗಿರೋದು ಇವ್ರಿಗೆಲ್ಲ ಅಂತ ಹೇಳ್ತಾನೆ. ಇವರಿಬ್ಬರು ಪಾಪ ಅವಳನ್ನ ಹುಡ್ಕೊಂಡು ಬಂದುಬಿಡ್ತಾಳೆ. ಅವಳು ಲಾಯರ್ ಆಫೀಸಲ್ಲಿ ಇರ್ತಾಳೆ. ಆಗ ಏ ಶ್ರುತಿ ನೀನು ಏನು ಮಾಡ್ತಾ ಇದೆಯಾ ಇಲ್ಲಿ, ನಿನಗೋಸ್ಕರ ಅಲ್ಲಿ ರವಿ ಕಾಯ್ತಾ ಇದ್ದಾನೆ, ಅವ್ರ ಹೆಸರು ಎತ್ಬೇಡಿ ಮೀನಾ, ಅವನಂದರೆ ನನಗೆ ಮೈ ತುಂಬ ಕೋಪ ಬರ್ತಾ ಇದೆ, ಯಾಕೆ ಶ್ರುತಿ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಅಂಥದ್ದೇನಾಯಿತು ಅಂತ ಹೇಳಿದಾಗ, ಹೆಂಡ್ತಿನ ಮದುವೆ ಆಗಿದ್ದಾನಷ್ಟೇ, ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ತವ್ರ ಮನೆಗೆ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಬಂದಿರ್ತೀವಿ ಅವನಿಗೋಸ್ಕರನೇ ಅಂತಾನೆ, ಆದರೆ ಅವನಿಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಜೊತೆ ಸ್ವಲ್ಪ ಹೊತ್ತು ಟೈಮ್ ಕಳಬೇಕು ಅಂದರೂ ಕೂಡ ಆಗೋದಿಲ್ಲ, ಅದಕ್ಕೆ ನಾನು ಅವನಿಗೆ ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬಿಡ್ತಾನೆ. ಸೂರ್ಯ ಫುಲ್ ಶಾಕ್ ಆಗಿಬಿಡುತ್ತೆ.